ದೇವದಾಸ್ ದೇವದಾಸ್ ಸಾರಿ ಅಂಕಲ್, ನಾನ್ ದೇವದಾಸ್ ನೋಡ್ಕೊಂಡ್ ಬಂದೆ. ಇಲ್ಲಿ ಫ್ಯಾಮಿಲಿ ಡ್ರಾಮಾ ನಡೀತಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಬಾ ಇಲ್ಲಿ ನೋಡು, ನಂದಿನಿ ಸ್ವಲ್ಪ ಅಪ್ಸೆಟ್ ಆಗಿದೆ, ಅವಳಿಗೆ ಸ್ವಲ್ಪ ಸಮಾಧಾನ ಮಾಡ. ಅವಳನ್ನ ನೀನಲ್ಲಿ ಯಾರು ನಗಿಸ್ಬೇಕು. ಹಾಗಾದ್ರೆ ನಾನು ಜೋಕರು ಬಫೂನ್ ಅಂತ ಕನ್ಫರ್ಮ್ ಆಗಲ್ಲ. ಇದೇನ್ರಿ ಇದು? ಒಂದ್ಸಲಿ ಅನ್ಯಾಯ ಆದ್ರೆ ಹೋಗ್ಲಿ ಬಿಡಿ ಅನ್ಬೋದು, ಎರಡನೇ ಸಲ ಓಕೆ ಅನ್ಬೋದು, ಮೂರನೇ ಸಲ ನನ್ಗೆ ಈ ತರ ಆಗ್ತಾ ಇರೋದು. ಈ ಗಂಡು ಜನ್ಮ ಸಾಕಪ್ಪ ಸಾಕ್. ಮುಂದೆ ಆ ಜಲಪಾತ ತುದಿಗೆ ಕರ್ಕೊಂಡು ಹೋಗ್ತೀರಾ? ಅಲ್ಲಿಗೆ തൊടാത്തപ്പോ ഒരു ബ്ലാങ്ക് ഉണ്ടായിരുന്നില്ല, അതാ ഉദ്ദേശിച്ചത്. ആള് സാഡാവാൻ തുടങ്ങി ഇപ്പൊ. ಅല്ലേ? ಬಿಂದಿ ಸೆಲೆಕ್ಟ್ ಮಾಡ್ತಿರ್ಬೇಕು. ಇಷ್ಟೊತ್ತ ಏನೋ ಆಗಿದೆ ರೀ, ಬೆಳಗ್ಗಿಂದ ತುಂಬಾ ಡಲ್ ಆಗಿದ್ದಾಳೆ. ಏನ್ ವಿಷಯ ಅಂತ ಕೇಳಿ ನೀವ್ ಅದನ್ನ ತೆಗಿಬೇಡಿ, ಹಾಕೊಳ್ಳಿ. ആള് ടെൻസ്ഡ് ആണ്. സാഡ് കൺഫ്യൂഷൻ കാര്യങ്ങൾ ಅಡಿಚು വെച്ചോ. ಏನಾಯ್ತು ಬಂಗಾರ ನಿಂಗೆ? ಏನ್ ಪುಟ, ವಾಟ್ ಹ್ಯಾಪನ್ಡ್? ಮದುವೆ ಸೀರೆ ಯಾಕೆ ಹೀಗ್ ನೆನ್ಸಿದ್ಯಾ? ಅದನ್ನ ಹೀಗ ಬಿಸಾಡೋದು? ಈಗ ಏನಾಯ್ತು ಅಂತ ಹೀಗ್ ಕೂತಿದ್ಯಾ? ಯಾರಾದ್ರೂ ಏನಾದ್ರು ಅಂದ್ರ ನಿಂಗೆ? ರಾಮ ಗನ್ ತಗೊಂಡ ರೀ, ಮತ್ಗೂ ಗನ್ ತಗೋತೀನಿ ಅಂತಿರಲ್ಲ. ನಮ್ಮನ್ನೆಲ್ಲ ಬಿಟ್ಟು ಡೆಲ್ಲಿಗೆ ಹೋಗ್ತಿದ್ದೀನಲ್ಲ ಅಂತ ದುಃಖ ಅವಳಿಗೆ. ಹೌದಾ ಪುಟ? ನೋ ಬೇಬಿ, ಡೆಲ್ಲಿಲಿ ನಿನ್ ಜೊತೆ ಗೌತಮ್ ಇರ್ತಾನಲ್ಲ, ನಿನಗೆ ನಮ್ಮ ನೆನಪು ಆಗಲ್ಲ. ನೋಡು, ತವ್ರ ಮನೆ ಬಿಟ್ಟು ಹೋಗೋದು ಎಷ್ಟ್ ಕಷ್ಟ ಅಂತ ನಂಗೆ ಗೊತ್ತು. ಆದ್ರೆ ನೀ ಹೀಗ್ ಬೇಜಾರ್ ಮಾಡ್ಕೊಂಡ್ ಕೂತ್ರೆ ನಂಗೆ ನಿಮ್ಮಪ್ಪಂಗೆ ಪ್ರಾಣ ಹೋದಂಗ ಆಗತ್ತೆ. ಹೌದು ಪುಟ. ಹೇಳ್ ಬಂಗಾರ, ಹೇಳ್. ದೇವದಾಸ್ ದೇವದಾಸ್ ಸಾರಿ ಅಂಕಲ್, ನಾನ್ ದೇವದಾಸ್ ನೋಡ್ಕೊಂಡ್ ಬಂದೆ. ಇಲ್ಲಿ ಫ್ಯಾಮಿಲಿ ಡ್ರಾಮಾ ನಡೀತಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಬಾ ಇಲ್ಲಿ ನೋಡು, ನಂದಿನಿ ಸ್ವಲ್ಪ ಅಪ್ಸೆಟ್ ಆಗಿದೆ, ಅವಳಿಗೆ ಸ್ವಲ್ಪ ಸಮಾಧಾನ ಮಾಡ. ಅವಳನ್ನ ನೀನಲ್ಲಿ ಯಾರು ನಗಿಸ್ಬೇಕು. ಹಾಗಾದ್ರೆ ನಾನು ಜೋಕರು ಬಫೂನ್ ಅಂತ ಕನ್ಫರ್ಮ್ ಆಗಲ್ಲ ಆಗಲ್ಲ. ಅಲ್ಲ, ಯಾವ ವಿಷಯಕ್ಕೆ ಸಮಾಧಾನ ಮಾಡ್ಬೇಕು? ಈ ಹುಡುಗಿರು ಯಾವ್ದಕ್ಕೆ ಯಾವಾಗ ಯಾಕೆ ಬೇಜಾರು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಅಂಕಲ್. ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾಳೆ ಅಂತ ದುಃಖ ಅವಳಿಗೆ. ನೋಡು, ಅವಳನ್ನ ನಗ್ಸಿ ಊಟಕ್ಕೆ ಕರ್ಕೊಂಬ. ನಾನು ಇವಳು ಫ್ರೆಂಡ್ಸ್ ಅನ್ನು ಊಟಕ್ಕೆ ಕರೀತೀನಿ. ಜೋಕರಾಣೋ ಬಫೂನ್ ಆಗೋಯ್ತು. ತವ್ರ ಮನೆ ಬಗ್ಗೆ ಯಾವ್ದಾದ್ರು ದುಃಖದ ಹಾಡು ಹೇಳೇನ್ರಿ? ಸಿಚುಯೇಷನ್ ಸೆಟ್ ಆಗುತ್ತೆ. ಬೇಡ ಬಿಡಿ, ಹಾಡು ಹೇಳಲ್ಲ, ಸಿಂಗಿಂಗ್ ಕ್ಯಾನ್ಸಲ್. ತತ್ತೇರೆ ಮಧ್ಯದಲ್ಲಿ ಸೀರೆ ಗಲಾಟೆ ಬೇರೆ. ನಾನ್ ಮಾಡೋ ಕೆಲ್ಸ ಒಂದೊಂದಲ್ಲ ಅಲ್ವೇನ್ರಿ? ಎಲ್ಲಿದ್ದೀರಾ ಬಾಸ್ ನೀವು? ಯಾರ ಜೊತೆ ಓಡೋಬೇಕು ಅಂತ ಈ ಸೀರೆ ಕಟ್ಟದ್ನೋ ಅವ್ರು ಇನ್ನೊಂದ್ 2 ದಿನದಲ್ಲಿ ಬೇರೆಯವ್ರ ಜೊತೆ ಮೇನ್ ಡೋರಲ್ಲೇ ಆಚೆ ಹೋಗ್ತಾರೆ. ಈ ಶಾರ್ಟ್ ಕಟ್ ಯಾಕೆ ಹೋಗ್ಬೇಕು ದೇವದಾಸ? ನಮ್ಗೆ ಬಿಚ್ಬಿಡೋಣ. ಅದನ್ನ ಬಿಚ್ಬೇಡಿ, ಅದನ್ನ ಬಿಚ್ಬೇಡಿ ಅಂದೆ. ಅದಲ್ಲೇ ಇರ್ಲಿ. ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದು ಬೇಡ ಬಿಡಿ. ಲೈಫಲ್ಲಿ ಈ ಲೆವೆಲ್ ಕನ್ಫ್ಯೂಸ್ ಆಗಿದ್ದು ಇದೇ ಫಸ್ಟ್ ಟೈಮ್.
Number 1. പ്രത്യേകിച്ച് ആ ഒരു സോങ്. ആ നെക്സ്റ്റ് സീൻ അല്ലേ? Wonderful. 72 and a half. Number 2. 77. അപ്പൊ അവരെവിടെ കളിക്കാണ്? Number 3. 81 3/4. Hey, men are prohibited. ಗಂಡಸರಿಗೆ ಅವಕಾಶವಿಲ್ಲ. Go back. Go back. Men are prohibited. ಚಪ್ಪಾಳೆ ಜೋರಾಗಿ ತಟ್ಟಿ. ಚಪ್ಪಾಳೆ ಚಪ್ಪಾಳೆ. ಸೊನ್ನೆ ಬರೀ. ಸೊನ್ನೆ ಬರೀಯೋ. ಬಬ್ಲಿ, ನಿನ್ ಗಂಡಂಗ್ ತುಂಬಾ ಹುಡ್ಗಿರ್ ಕಾಟ ಕಣೆ. ನಿನ್ ಗಂಡನು ಏನ್ ಕಮ್ಮಿ ಇಲ್ಲ. ಟೀ ಶರ್ಟ್ ಶಾರ್ಟ್ಸ್ ಹಾಕೊಂಡ್ ಮೆರಿತಾರ ನೋಡು. ಓಕೆ ಎಲ್ರಿಗೂ 100 ಕೊಡ್ತೀನಿ. 100. ನೋಡಿ ಸಾಕಾಗೋಗಿದೆ. ಅದಕ್ಕೆ ಪರಮ್ವೀರ್ ಚಕ್ರ ಬದಲು ಪರಮ್ವೀರ್ ಛತ್ರಿ ಅಂತ ಹೆಸರಿಟ್ಟು. ಓಕೆ ಎಲ್ರಿಗೂ 100 ಕೊಡ್ತೀನಿ. 100. ಓಕೆ ಬೇಡ 110 ಕೊಡ್ತೀನಿ. ಇಂಡಿಯನ್. ಹಲೋ, ಒಂದ್ ನಿಮಿಷ. ಊರಿಂದ ಇನ್ನಷ್ಟು ಜನ ಹುಡುಗಿರ್ ಬರ್ತಿದ್ದಾರೆ. ನೀವೇ ಪಿಕಪ್ ಮಾಡ್ತೀರಾ ಪ್ಲೀಸ್? ಹೌದಾ? ವೈ ನಾಟ್? ಯಾಕಂದ್ರೆ ನೀನ್ ಹೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗತ್ತೆ. ಗರ್ಲ್ಸ್, ಐ ವಿಲ್ ಬಿ ಬ್ಯಾಕ್ ಸೂನ್. ಈ ಕೋತಿ ಗ್ಯಾಂಗ್ ಜೊತೆ ನಂದಿನಿ ಮದ್ವೆ ಇನ್ವಿಟೇಷನ್ ಹಂಚಕ್ಕೆ ಊರ್ ಸುತ್ತಕ್ ಹೋಗ್ತೀನಿ ಅಂದಿದ್ಲು. ಬೇಗ ಕರ್ಕೊಂಡೋಗು. അതെ നന്നായിട്ട് ചെയ്യുന്നുണ്ട് ആ റോള്. ಇದೇನ್ರಿ ಇದು? ಒಂದ್ಸಲಿ ಅನ್ಯಾಯ ಆದ್ರೆ ಹೋಗ್ಲಿ ಬಿಡಿ ಅನ್ಬೋದು, ಎರಡನೇ ಸಲ ಓಕೆ ಅನ್ಬೋದು, ಮೂರನೇ ಸಲ ನನ್ಗೆ ಈ ತರ ಆಗ್ತಾ ಇರೋದು. ಈ ಗಂಡು ಜನ್ಮ ಸಾಕಪ್ಪ ಸಾಕು. ಬೇಗ ರೆಡಿಯಾಗಿ. ನೀವ್ ಹೇಳಿದ್ಮೇಲೆ ರೆಡಿ ಆಗದೆ ಇರಕ್ಕಾಗುತ್ತಾ? ಎಲ್ಲಿಗೆ ಪಯಣ? ನಿಮ್ಗೆ ಗೊತ್ತಾಗತ್ತೆ. ಕ್ವಿಕ್. ಲವ್ ದೇವದಾಸ, ಆ ಹುಡುಗಿ ಮತ್ತೆ ಬಂದ್ಬಿಟ್ಟಾಳು, ನೋಡ್ಕೊಳ್ಳೋ ಪುಣ್ಯಾತ್ಮ. ಕ್ಯಾಬ್ರೆ ಡ್ಯಾನ್ಸರ್ ತರ ಆಗೋಯ್ತು ನಮ್ ಲೈಫ್. ആളുടെ ഡയലോഗ് ഭയങ്കര കോമഡി പറയുന്നു ഫുള്ള്. ಏನ್ರಿ ಇಷ್ಟೊಂದು ಮದುವೆ ಇನ್ವಿಟೇಷನ್ ಕಾರ್ಡ್ಸು ಯಾರು ಕೊಡ್ತೀರಾ? ಈ ಊರಲ್ಲಿ ಹುಡುಕಿದ್ರೆ 2.5 ಮನೆ ಕೂಡ ಇಲ್ಲ ನೆಟ್ಟಿಗೆ. ಯಾರಿಗೂ ಕೊಡ್ತಾ ಇಲ್ಲ. ಅಲ್ಲಿ ಯಾರು ಕೂತ್ಕೋಬಾರ್ದು ಅಂತ ಇಟ್ಟಿರೋದು. ಅರ್ಥ ಆಗ್ಲಿಲ್ಲ. ആരും ഇരിക്കാണ്ടിരിക്കാൻ. ಅರ್ಥ ಆಗೋದು ಬೇಡ ಬಿಡಿ. ಅದನ್ನ ಯಾಕೆ ತಗೊಂಡ್ರಿ? ಆ ವಾಚಲ್ಲಿ ಹೆಚ್ಚು ಕಮ್ಮಿ ನನ್ನ ಲೈಫೇ ಇದೆ. ನೀವೊಬ್ಬರದೇನ ಲೈಫ್ ಇದ್ರಲ್ಲಿ ಇರೋದು? ಹಂಗಂತೀರಾ? ಇದು ಕೂಡ ಅರ್ಥ ಆಗ್ಲಿಲ್ಲ. ಎಲ್ಲ ಅರ್ಥ ಆಗತ್ತೆ, ಇಲ್ಲಿ ನಿಲ್ಸಿ, ಅವ್ರು ಹೋಗ್ಲಿ. ನೀವ್ ಹೇಗೆ ಹೇಳ್ತೀರೋ ಹಾಗೆ. ട്രാക്ക് മാറി. ഇഷ്ടം വന്നു തുടങ്ങി ചെറുതായിട്ട്. ಮುಂದೆ ಈ ಎಡಗಡೆ ತಿರ್ಗಿಸಿ. ಎಸ್ ಆಯ್ತು. ಸುಮ್ನಿರೋ, ಮಾತಾಡ್ಬೇಡ, ಹೊಡೆದಾಕ್ಬಿಡ್ತೀನಿ. ನೋಡ್ರಿ, ಹುಡುಗಿ ರೂಟ್ ಚೇಂಜ್ ಮಾಡ್ತಿದ್ದಾಳಲ್ಲ, ಲೂಸ್ ಗೀಸ್ ಆಗಿದಾಳ, ಕೇಳು ಅಂತಿದ್ದಾನೆ. ಕರೆಕ್ಟ್ ಆಗೇ ಹೇಳಿದಾನೆ. ಗಾಡಿ ಓಡಿಸಿ. ನೀವ್ ಹೇಳೋದ್ ದೊಡ್ಡ, ನಾನು ಓಡ್ಸೋದ್ ದೊಡ್ಡ. ട്രാക്ക് മാറ്റി. ഇവിടെയും ട്രാക്ക് മാറ്റി. അവിടെയും ട്രാക്ക് മാറ്റി. ಸೈಕಲ್ ಶಾಪ್ ಅವನವ್ರ ಸೋದ್ರ ಮಾವ ಇರ್ಬೇಕು. ಮದ್ವೆ ಕಾರ್ಡ್ ಕೊಡಕ್ ಹೋಗಿದ್ದಾಳ ನಿಮ್ಮ ಅಕ್ಕ. ತಗೋ ನೀನು. സൈക്കിൾ എടുക്കുന്നു. ಹತ್ತಿ. സൈക്കിളിൽ വന്നു. അയ്യയ്യ, ഞാൻ കണ്ടോളില്ലേ കയറിയിരിക്കണേ. നന്നായിട്ട് പോകുന്ന സമയത്ത് കറക്റ്റ് ആയിട്ട് എവിടെ നിന്നെങ്കിലും കയറി വരും. ഞാൻ കൊക്കയിലോട്ടൊന്നും തള്ളിയിടും. ആരി മറ്റേ ಮುಂದೆ
ಆ ಜಲಪಾತ ತುದಿಗೆ ಕರ್ಕೊಂಡು ಹೋಗ್ತೀರಾ? ಅಲ್ಲಿಗೆ ಸುಮ್ಮನೆ ರಾಸ್ಕಲ್ ಮಾತಾಡೋಣ. ಏನಾಯ್ತು? ಅಲ್ಲ, ಹುಡುಗಿ ದೇವರಾಣೆಗೂ ಲೂಸ್ ಆಗ್ಬಿಟ್ಟಿದ್ದಾಳೆ, ಹುಷಾರು ಅಂತಿದ್ದಾನೆ. ನಾನ್ ಚಿಕ್ಕ ಹುಡುಗಿ ಇದ್ದಾಗಿಂದ ಅಲ್ಲಿ ಹೋಗಿ ನಿಂತ್ಕೋಬೇಕು ಅಂತ ಕನಸು ಕಟ್ಟಿದೀನಿ. ಈಗ ಕರ್ಕೊಂಡು ಹೋಗ್ತಿರೋ ಇಲ್ವೋ? ನೀವ್ ಹೇಳಿದ್ ಮಾಡೋದ್ ಬಿಟ್ಟು ಈ ನಡುವೆ ನಾನು ಬೇರೆ ಕೆಲ್ಸನೇ ಮಾಡಿಲ್ಲ ರೀ. ನಡ್ರಿ, ಇದು ಒಂದು ಆಗೋಗ್ಲಿ. വിഷ്വൽസ് ഒരു എക്സലന്റ് പൊളി പൊളി. ഒറിജിനലിൽ പോയിട്ടുണ്ട് കേട്ടോ. ഒറിജിനലിൽ പോയ പോലെ ഇല്ലേ? നല്ല രസത്തിലെടുക്കും. ആംഗിളും കണ്ടായിരുന്നു പോയത്. ഇതൊന്ന് റിയൽ ആയിട്ട് എടുത്തിട്ടുണ്ട്. അതിൻ്റെതായ ബ്യൂട്ടി ഉണ്ട്. ಅಲ್ಲಿ ಯಾರು ಇದಾರೆ ಮದ್ವೆ ಕಾಡ್ಕೊಡಕ್ಕೆ? ನೀವು ಒಳ್ಳೆ ಮುಂದಿನ ಕಾರ್ಯಕ್ರಮ ಮಾತಾಡ್ಬೇಡಿ. അങ്ങോട്ട് ആരും ഇല്ല കാർഡ് കൊടുക്കാൻ. ಈ ವಾಚ್ ಕಟ್ಟಿ ನನ್ನ ಕೈಗೆ കട്ടിരോ ഇവോ? ആ പൊട്ടും തട്ടുന്നില്ല കേട്ടോ. മറ്റേ പറഞ്ഞ പോലെ ഇന്നലെ നായകനെ കാണുമ്പോ നായകന്റെ ഭംഗി കൂടി വരും. ഓരോ സീൻ കഴിയുമ്പോ. ಇಷ್ಟೆಲ್ಲ ಆದ್ಮೇಲೆ ನಿಮ್ಮನ್ನ ಇಷ್ಟಪಡದೆ ಇರಕ್ಕಾಗ್ಲಿಲ್ಲ ನನ್ನ ಕೈಯಲ್ಲಿ. ಈ ಕೈ ಯಾವತ್ತೂ ಬಿಡಲ್ಲ ಅಲ್ವಾ? ഇഷ്ടപ്പെട്ട്. ഓ, ബെസ്റ്റ് പ്ലേസ് അല്ലേ? പരിസരത്തൊന്നും ആരുണ്ടാവില്ലല്ലോ. എല്ലാത്തിനും സാക്ഷി ദേവദാസാണ് അല്ലേ? ಮುಂದೆ ಎಲ್ಲರನ್ನೂ ಒಪ್ಪಿಸ್ತೀನಿ. ಒಪ್ಲಿಲ್ಲ ಅಂದ್ರೆ ಸೀರೆ ಕಟ್ಟಿದ್ದೀನಲ್ಲ. സാരി കെട്ടിട്ടുള്ളത്. സോങ് പോലെ ഉണ്ട്. കാരണം ഇങ്ങനെ ഒരു സിറ്റുവേഷൻ കറക്റ്റ് സോങ്ങിന് പറ്റിയ സ്ഥലം. പക്ഷെ ഭയങ്കര പ്ലേസ്മെന്റ് കേട്ടോ സോങ്ങിന്റെ അല്ലേ? പൊളി പൊളി പൊളി. ഏത് സോങ്ങാന്ന് അറിയില്ല. വേറെ സോങ് ആണ് എന്തായാലും. ഒരു രക്ഷയില്ല കേട്ടാ. സത്യം പറയാലോ, ഇത് ഭയങ്കര ഒരു രസത്തിൽ അങ്ങോട്ട് വരാണ്. ശരിക്കും നമ്മൾ ഇങ്ങനത്തെ ആ ഒരു ഫോർമാറ്റ് പല മൂവീസിലൊക്കെ കണ്ടിട്ടുണ്ടെങ്കിൽ എന്തോ ഭയങ്കര സ്പെഷ്യൽ ഈ ഒരു മൂവിയിൽ അല്ലെ? അതായത് എന്താ പറയാ, ഭയങ്കര ഒരു നമ്മൾ പറയില്ലേ ഭയങ്കര ഫീൽ ഉള്ളൊരു സംഭവം. പ്രത്യേകിച്ച് ഫസ്റ്റ് തുടങ്ങിയ സീൻ എന്ന് പറയുന്നത് ഭയങ്കര ഇമോഷൻ നല്ല രീതിയിൽ തന്നെ കാണിച്ചിട്ടുണ്ട്. ആ ഒരു ആളുടെ സങ്കടം ഉണ്ടല്ലോ, നമുക്ക് ഓൾറെഡി ആ ക്യാരക്ടറിനോട് ഭയങ്കര ഇഷ്ടമുള്ളതുകൊണ്ടായിരിക്കും ആള് പറയുന്ന ഡയലോഗ്സിലൊക്കെ ആ ഒരു ഇമോഷൻ നമ്മളായിട്ട് കണക്ട് ചെയ്യാൻ പറ്റുന്നുണ്ട്. അത് കഴിഞ്ഞിട്ട് നായികയുടെ ഇമോഷൻ കാണിച്ചത് നല്ല രസമായിരുന്നു. പ്രത്യേകിച്ച് ആ ഒരു ഫീമെയിൽ വോയിസിൽ വരുന്ന സോങ് ഭയങ്കര ഫീൽ വരുന്നുണ്ട് അവിടെ അല്ലെ? ആ ഒരു അനുസരിച്ചിട്ട് സോങ്ങിന്റെ തന്നെയാണ്, പക്ഷെ അതിന്റെ ആ ഒരു പോർഷൻ വരുന്നത് ഭയങ്കര രസം. അത് കഴിഞ്ഞ് ആ ഒരു ലവ് ട്രാക്കിലോട്ട് വരികയും ചെയ്തു. യെസ്, അതായത് രണ്ട് ഭാഗം സെറ്റായി. ശരിക്കും സങ്കടത്തുനിന്ന് സന്തോഷത്തിലേക്ക് വരും ചെയ്തല്ലേ? സീന് ഒന്നുകൂടി ഒന്ന് ഹാപ്പി ആയില്ലേ? ഹാപ്പി ആക്കി കൊണ്ടുവരും ചെയ്ത്. ഇനി എന്തെങ്കിലും വരുമോ എന്നുള്ളതാണ് അറിയാത്തത്. പക്ഷെ അവിടെ ഒരാളെ കാണിച്ചായിരുന്നു. യെസ്, അതിന്റെ പോകുന്നതിനിടയിൽ കറക്റ്റ് ആയിട്ട് അവരുടെ സംഭവം കാണിച്ച് അവിടെയാണ് സംഭവം അറിയാത്തത്. ഇനി സോങ് കഴിഞ്ഞ് എന്തെങ്കിലും ഉണ്ടാവും എന്നുള്ള അറിയില്ല, നമുക്ക് നോക്കാം. പക്ഷെ ഇതുവരെ കണ്ട് പൊളി സീൻ. എന്തായാലും വെയിറ്റിംഗ് ഫോർ നെക്സ്റ്റ്. ദാറ്റ്സ് ഓൾ. ബൈ ബൈ.